ಒಂದು ಕಾಗ್ನಿಸೆಂಟ್ ಕಂಪ್ನಿದು ಆಫರ್ ಲೆಟರ್ ಬೇಕಿತ್ತು ನನಗೆ. ಎಲ್ಲ ಪ್ರೋಸೆಸ್ ಮುಗಿದಿತ್ತು. ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಯಿತು, ಅವ್ರ ಕಡೆ ಕಾಲ್ ಬಂತು, ರೌಂಡ್ಸ್ ಎಲ್ಲ ಮುಗೀತು. ನನಗೆ ಕಾಲ್ ಬಂದಿದ್ದು ಗುರುವಾರ, ಸೆಲೆಕ್ಟ್ ಆಗಿದ್ದು ಅಂತ ಗೊತ್ತಾಗಿದ್ದು ಗುರುವಾರ, ಆಫರ್ ಲೆಟರ್ ಬಂದಿರೋದು ಗುರುವಾರ. ಲಕ್ಕಿಯಸ್ಟ್ ಡೇ ಗುರುವಾರ. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮನಾಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿತ್ತು. ಅಂದರೆ ತುಂಬ ನೆಲಕ್ಕೆ ಕಚ್ಚಿದ್ದೆ. ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೂ ನನಗೆ ಇರಲಿಲ್ಲ, ಅಷ್ಟು ಯೋಗ್ಯತೆಯೂ ಇರಲಿಲ್ಲ. ಬದುಕಿ ಬಿಟ್ಟವ್ರೆ, ರಾಯರನ್ನ ಸಾಯೋ ತನಕ ನೆನೆಸ್ಕೊತೀನಿ ಅಷ್ಟೇ. ನಂಗೆ ರಾಯರ ಬಗ್ಗೆ ಮಾತಾಡೋಕ್ಕಾಗಲ್ಲ, ನಂಗೆ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬರುತ್ತೆ. ನನಗೂ ಒಂದು 2-3 ಕೆಲಸಗಳಾಗಬೇಕಾಗಿತ್ತು. ಮುಂದುವರಿತಾ ಸ್ಟಾರ್ಟ್ ಆಗಿದೆ. ಇಷ್ಟು ದಿನದಿಂದ ಆಗಿರಲಿಲ್ಲ, ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಅದಕ್ಕೆ ತುಂಬ ನಂಬಿಕೆ ಜಾಸ್ತಿ ಆಗಿದೆ ನನಗೆ. ರಾಯರು ಇಲ್ಲಿ ನಿಮ್ಮ ಹತ್ರ ಮಾತಾಡ್ತಾರೆ, ನನಗೊಂಥರ ಮೈಯೆಲ್ಲ ಜುಮ್ ಅಂತ ಇದೆ. ಅದೇ ಮಂತ್ರಾಲಯಕ್ಕೆ ಹೋಗಿದ್ದರಿಂದ ನಮ್ಗೆ ಒಳ್ಳೇದಾಗಿದೆ. ಮನೆ ಕಟ್ಟಿದ್ವಿ, ಮಗಳೀಗ 10th ಸ್ಟ್ಯಾಂಡರ್ಡು. ಸೊ ಹಾಗಾಗಿ ಅವಳಿಗೋಸ್ಕರನೇ ಬರ್ತಿರೋದು. ರಾಯರ ಕೃಪೆ ಆಗುತ್ತೆ, ಹಾಗೇ ಆಗುತ್ತೆ, ಒಳ್ಳೆಯದಾಗುತ್ತೆ. ಸರ್, ನಾನು ನೈಸ್ ರೋಡ್ ಗೊಲ್ರಟ್ಟಿಯಿಂದ ಬಂದಿರೋದು. ರಾಯರ ದೇವಸ್ಥಾನಕ್ಕೆ ನಾನು 6-7 ವರ್ಷದಿಂದ ಬರ್ತಾಯಿದ್ದೀನಿ. ಇಂಜಿನಿಯರಿಂಗ್ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಲಿಂದ. ಅವಾಗ ಜನ ಏನು ಜಾಸ್ತಿ ಬರ್ತಾ ಇರಲಿಲ್ಲ. ಈಗ ಆ್ಯಸ್ ಯೂಶ್ವಲ್ ಸೇಮ್ ಯೂಟ್ಯೂಬು, ವ್ಲಾಗ್ಸು, ರೀಲ್ಸ ಸ್ಟಾರ್ಟ್ ಆದಮೇಲೆ ಬರ್ತಾ ಇರೋದು. ನಿಮಗೆ ಗೊತ್ತಿರೋ ಹಂಗೆ ರಾಯರದು ಸಿಕ್ಕಾಪಟ್ಟೆನೇ ಇದೆ, ಅವ್ರದ್ದು ಹೇಳೋಂಗಿಲ್ಲ. ಈಗಲೂ ಅಷ್ಟೇ, ರೈಟ್ ನಾವು ನಾನು ಈಗಲೂ ಒಂದು ಕಾಗ್ನಿಸೆಂಟ್ ಕಂಪ್ನಿದು ಆಫರ್ ಲೆಟರ್ ಬೇಕಿತ್ತು ನನಗೆ. ಎಲ್ಲ ಪ್ರೋಸೆಸ್ ಮುಗಿದಿತ್ತು. ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಯಿತು, ಅವ್ರ ಕಡೆ ಕಾಲ್ ಬಂತು, ರೌಂಡ್ಸ್ ಎಲ್ಲ ಮುಗೀತು. ಇನ್ನೂ ಹೋಲ್ಡಲ್ಲಿತ್ತು. ಈಗ ಜಸ್ಟ್ ಕಾಲ್ ಕಟ್ ಮಾಡಿದ್ದೀನಿ, ಆಫರ್ ಲೆಟರ್ ರಿಸೀವ್ ಆಯಿತು ಅಂತ. ಇಷ್ಟೇ, ಇದಕ್ಕಿಂತ ಜಾಸ್ತಿ ಎಷ್ಟು ಹೇಳೋಕ್ಕಾಗಲ್ಲ. ನಾನು ರಾಯರ ಮಹಿಮೆ ಎಂಥದ್ದು ಅಂತ. ಖಂಡಿತವಾಗ್ಲೂ ಇದ್ದಾರೆ. ಎಕ್ಸ್ಪೆಷಲಿ ಈ ಜಾಗದಲ್ಲಿ ಎಲ್ಲರೂ ಹೇಳ್ತಾರಲ್ಲ, ಮಂತ್ರಾಲಯಕ್ಕೆ ಹೋಗದೆ ಹೇಗೆ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಂತ. ಮಂತ್ರಾಲಯನೂ ಒಂದೇ, ಇದು ಒಂದೇ ಅಂತ ನನಗನ್ಸುತ್ತೆ ಒಂದು ಪ್ರಕಾರ. ಇವತ್ತು ನಿಮಗೆ ಆಫರ್ ಲೆಟರ್ ಸಿಕ್ತು? ಈಗಾಗಲೇ ಆಫರ್ ಲೆಟರ್ ಬಂದಿದೆ. ಈಗ ಜಸ್ಟ್ ಕಾಲ್ ಕಟ್ ಮಾಡಿದ್ದೀನಿ ನಾನು. ಗುರುವಾರ ನಿಮಗೆ? ನನಗೆ ಕಾಲ್ ಬಂದಿದ್ದು ಗುರುವಾರ, ಸೆಲೆಕ್ಟ್ ಆಗಿದ್ದು ಅಂತ ಗೊತ್ತಾಗಿದ್ದು ಗುರುವಾರ, ಆಫರ್ ಲೆಟರ್ ಬಂದಿರೋದು ಗುರುವಾರ. ಲಕ್ಕಿಯಸ್ಟ್ ಡೇ ಗುರುವಾರ. ಅಂದರೆ ಈಗ ಯಾರೆಲ್ಲ ಕಷ್ಟದಲ್ಲಿ ಕೆಲಸ ಅಂತ ಅವರೆಲ್ಲ ಬಂದಿಲ್ಲ? ಡೆಫಿನೆಟ್ಲಿ ಆಗುತ್ತೆ ಸರ್. ಇದು ಹೇಳಬೇಕು ಅಂದರೆ ನಾನು ಹೋಗಿದ್ದು ಬೇರೆ ರೋಲ್ಗೆ ಅಂತಲೇ ಕೊಡೋಕೆ ಹೋಗಿದ್ದು. ಬಟ್ ಅವ ಜೈನಗರದಲ್ಲಿ ಅಲ್ಲೂ ಹೋಗಿ ರಾಘನಾಥ ಸ್ವಾಮಿ ಟೆಂಪಲ್ ಕ್ಲೋಸ್ ಆಗಿತ್ತು ಆ್ಯಕ್ಚುಲಿ. ಓಪನ್ ಆಗೋವರೆಗೂ ಕುತ್ಕೊಂಡು ಅಲ್ಲಿ ರಾಯರ ದರ್ಶನ ಮಾಡ್ಕೊಂಡು ಬಂದಮೇಲೆ ನನಗೆ ಕಾಲ್ ಬಂದಿದ್ದು. ನನ್ನ ಜೀವನದಲ್ಲಿ ಹೇಳಬೇಕು ಅಂದರೆ ನಾನು ರಾಯರು ತುಂಬ ನಂಬ್ತೀನಿ. ರಾಯರೇ ಎಲ್ಲ ಅಂತ ನಂಬೋದು. ನಾವು ಈ 3 ವಾರದಿಂದ ಬರ್ತಾಯಿದ್ದೀರಿ. ನನಗೆ ತುಂಬ ಒಂದು ಇವಾಗ ಹೇಳ್ತಾ ಇರೋದೇ ಮೈಯೆಲ್ಲ ಜುಮ್ ಅಂತ ಇದೆ. ನನಗೂ ಒಂದು 2-3 ಕೆಲಸಗಳಾಗಬೇಕಾಗಿತ್ತು. ಮುಂದುವರಿತಾ ಸ್ಟಾರ್ಟ್ ಆಗಿದೆ. ಇಷ್ಟು ದಿನದಿಂದ ಆಗಿರಲಿಲ್ಲ, ಇವಾಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಅದಕ್ಕೆ ತುಂಬ ನಂಬಿಕೆ ಜಾಸ್ತಿ ಆಗಿದೆ ನನಗೆ. ರಾಯರು ಇಲ್ಲಿ ನಿಮ್ಮ ಹತ್ರ ಮಾತಾಡ್ತಾರೆ, ನನಗೊಂಥರ ಮೈಯೆಲ್ಲ ಜುಮ್ ಅಂತ ಇದೆ. ಅದೇ ಸತ್ಯ ಇದೆ. ಬದಲಾವಣೆ ತಂದಿದ್ದಾರೆ, ಇನ್ನೂ ಸ್ಟಾರ್ಟ್ ಆಗಿದೆ, ಇನ್ನೂ ಆಗ್ತದೆ ಅಂತ ನನಗೆ ನಂಬಿಕೆ ಇದೆ. ನಿಜ ಇದ್ದಾರೆ. ಅಲ್ಲೂ ನಾವು ಇಂದಿರಾನಗರಲ್ಲಿ ಇದೆ, ಅಲ್ಲೂ ರಾಘವೇಂದ್ರ ದೇವಸ್ಥಾನ ಇದೆ, ಅಲ್ಲೂ ಹೋಗ್ತಾ ಇದ್ದೆ ನಾನು. ಇವಾಗ ಸ್ವಲ್ಪ ಕಮ್ಮಿ ಆಯಿತು. ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರೂ ಬರ್ತಾಯಿದ್ದೀವಿ. ನಮಸ್ತೆ, ನನ್ನ ಹೆಸರು ನೀತು ಅಂತ ಹೇಳಿ. ನಾವೆಲ್ಲ 3 ಜನರು ಬಂದಿರೋ ವಿದ್ಯಾರಣ್ಯಪುರದಿಂದ. ಸೊ ಇದು ನಮ್ಮದು 2nd ಟೈಮ್ ನಾವು ಬರ್ತಿರೋದು ಇಲ್ಲಿಗೆ. ಮಂತ್ರಾಲಯಕ್ಕೆ ಹೋಗದಲ್ಲೇ ಇರೋರಿಗೆ, ಆಗದಲ್ಲೇ ಇರೋರಿಗೆ ಇಲ್ಲಿಗೆ ಬಂದ್ರೂ ದೇವರ ಅನುಗ್ರಹ ಆಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆ ನಿದರ್ಶನ. ಇದು 2ನೇ ಸತಿ ಬಂದಿರೋದ್ರಿಂದ ನಮಗೆ ಒಂದು ಒಳ್ಳೆ ಪವರ್ಫುಲ್ ಬ್ಯಾಕಪ್ ಸಿಕ್ಕಿದೆ ನಮಗೆ. ಸೊ ಹಾಗಾಗಿ ಎಲ್ಲರೂ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಅಂದರೆ ರಾಯರದ ಕೃಪೆ ಎಲ್ಲರಿಗೂ ಆಗಲಿ, ಒಳ್ಳೆಯದಾಗಲಿ. ಮಂತ್ರಾಲಯಕ್ಕೆಲ್ಲ ಹೋಗಿದ್ರೆ ಮೇಡಮ್? ಹಾಂ, ಮಂತ್ರಾಲಯಕ್ಕೆ ಹೋಗಿದ್ದೀವಿ. ಅದೇ ಹೇಳ್ತಿರೋದು, ಅಲ್ಲಿಗೆ ಹೋಗೋಕ್ಕಾಗದಲ್ಲೇ ಇರೋರಿಗೆ ಅನುಗ್ರಹ ಮಾಡಲಿಕ್ಕೆ ಇಲ್ಲಿಗೆ ಬನ್ನಿ ಅಂತ ರಾಯರೇ ಸ್ವತಃ ಹೇಳ್ದಂಗೆ ಅನಿಸುತ್ತೆ ನಮಗೆ. ಕೆಲವೊಮ್ಮೆ ಒಂದೊಳ್ಳೆ ಫೀಲಿಂಗ್. ಅಂದರೆ ಹೇಗೆ ಅಂದರೆ ತಟ್ಟಂತ ಅಂದ್ಕೊಳ್ತಿದ್ದೀವಿ ಹೋಗಬೇಕು ಅಂತ, ಹೋಗೋಕ್ಕಾಗ್ತಿರ್ಲಿಲ್ಲ. ಅರೆ ರಾಯರೇ ಕರೆದಂಗೆ ಅನಿಸುತ್ತೆ. ಇವಾಗ ನಾವು ಬರ್ತಾ ಇರೋದ್ರಿಂದ ಅಂದ್ಕೊಂಡಿದ್ವಿ ಒಂದು 5 ವಾರ ಬರಬೇಕು ಅಂತ ಹೇಳಿ. ರಾಯರ ಅನುಗ್ರಹದಿಂದ ಬರ್ತಾ ಇದ್ದೀವಿ. ಯಾವುದಾದ್ರು ಒಂದು ಉದಾಹರಣೆ ಹೇಳ್ಬೋದಾ ಮೇಡಮ್? ಈ ಥರ ಕೆಲಸ ತುಂಬ ಕಷ್ಟ ಕೊಡ್ತಾ ಇತ್ತು, ಇಲ್ಲ ಒಂದು ರಾಯರ ನೆನೆಸಿದ ಮೇಲೆ ಆಯಿತು ಅನ್ನೋದಾದರೆ? ಹಾಂ, ಆಗಿದೆ. ಮಂತ್ರಾಲಯಕ್ಕೆ ಹೋಗಿದ್ದರಿಂದ ನಮ್ಗೆ ಒಳ್ಳೇದಾಗಿದೆ. ಮನೆ ಕಟ್ಟಿದ್ವಿ, ಮಗಳೀಗ 10th ಸ್ಟ್ಯಾಂಡರ್ಡು. ಸೊ ಹಾಗಾಗಿ ಅವಳಿಗೋಸ್ಕರನೇ ಬರ್ತಿರೋದು. ರಾಯರ ಕೃಪೆ ಆಗುತ್ತೆ, ಹಾಗೇ ಆಗುತ್ತೆ, ಒಳ್ಳೆಯದಾಗುತ್ತೆ. ಜನ ದೇವರಿಲ್ಲ ಅಂತ ಹೇಳ್ತಾರೆ. ಸೊ ನೀವೇನು ಹೇಳ್ತೀರಿ? ಸರ್, ದೇವ್ರು ಹೇಗೆ ಹೇಳ್ಬೋದು? ನಾವಿರೋದೇ ಅವರಿಂದ ಅಲ್ವಾ. ತಾಯಿ ತಂದೆ ಹೇಗೋ ಹಾಗೆ ನಮಗೆ ದೇವರು ಕೂಡ. ದೇವರು ನೋಡೋಕ್ಕಾಗಲ್ಲ ಅಂತ ಹೇಳಿ ತಾಯಿ ತಂದೆ ಹೆಂಗಿದಾರೋ ಹಾಗೇ ದೇವರು ಸಹ ನಮಗೆ ಅನಿಸುತ್ತೆ ಅಲ್ವಾ. ಒಳ್ಳೇದು ಮಾಡ್ತಾ ಇರೋದ್ರಿಂದ ನಾವು ನಂಬಲೇಬೇಕು.
ನಮ್ಮ ಉಸಿರಾಟ ಅವರಿಂದನೇ ಆಗೋದು. ರಾಯರಿದ್ದಾರೆ. ರಾಯರು ಅಂದರೆ ನನ್ನ ಜೀವನ, ರಾಯರು ಅಂದರೆ ನನ್ನ ಪ್ರಾಣ, ರಾಯರು ಅಂದರೆ ಪ್ರಪಂಚನೇ ನನಗೆ. ಯಾಕೆಂದರೆ ಎತ್ತ ತಾಯಿ ತಂದೆ ಆದಮೇಲೆ ನೆಕ್ಸ್ಟ್ ನನ್ನ ರಾಯರು. ಯಾಕೆ ಅಂತಂದರೆ ತುಂಬ ಕೆಳಗಡೆ ಬಿದ್ದಾಗ ಎದ್ದಿರೋದು, ದಾರಿ ತೋರಿಸಿರೋದು ಆ ಅಪ್ಪನೇ ನನಗೆ. ಹಾಗಾಗಿ ನಾನೊಂದು ಹೇಳೋದು, ಯಾರನ್ನು ಮೋಸ ಮಾಡಿ ಅಥವಾ ಇನ್ನೊಂದಾಗಲಿ ಮತ್ತೊಂದಾಗಲಿ ಮೇಲೆ ಬರೋರಿಗೆ ರಾಯರ ದರ್ಶನ ಅಂತೂ ಕೊಡಲ್ಲ. ಅದು ಮತ್ತೆ ಸತ್ಯ. ಇವತ್ತು ಚೆನ್ನಾಗಿ ಬದುಕ್ಬೋದು, ನಾಳೆ ದಿವಸ ಅವ್ರು ಏನಾಗ್ತಾರೆ ಅಂತ ನನಗೆ ಗೊತ್ತಿಲ್ಲ. ರಾಯರು ನಮ್ಮದವ್ರು ಮಾತ್ರ ಯಾವತ್ತೂ ಕೆಳಗಡೆ ಅಂತೂ ಬೀಳಲ್ಲ. ಯಾಕೆ ಅಂತಂದರೆ ನನ್ನ ಅನುಭವದಲ್ಲಿ, ಯಾಕೆ ಅಂತಂದರೆ ನಾನು ತುಂಬ ಕಷ್ಟದಲ್ಲಿದ್ದೆ, ಆರೋಗ್ಯ ಹಾಳಾಯಿತು, ರಾಯರು ನಮ್ಮದೆ, ರಾಯರ ಮಠಕ್ಕೆ ಹೋದೆ, ಮಂತ್ರಾಲಯಕ್ಕೆ ದರ್ಶನ ಕೊಟ್ಟರು. ಮಂತ್ರಾಲಯದಿಂದ ನಾನು ಇವತ್ತಿನ ದಿನ ಬಂದು ನನ್ನ ಮಗಳು, ನಾನು, ನಮ್ಮ ಫ್ಯಾಮ್ಲಿ ಎಲ್ಲ ಚೆನ್ನಾಗಿದ್ದೀವಿ ಅಂದರೆ ಆ ಅಪ್ಪನೇ ನಮ್ಮ ಸರ್ವಸ್ವನೂ ನಮಗೆ ರಾಯರೇ. ಯಾಕೆ ಅಂತಂದರೆ ಈ ದಿನ ಇವತ್ತು ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಮಾತೇ ಬರ್ತಿಲ್ಲ. ಬದುಕ್ತಾ ಇದ್ದೀವಿ ಅಂದರೆ ಆ ರಾಯರ ದರ್ಶನದಿಂದ ಬದುಕ್ತಾ ಇದ್ದೀವಿ. ಏನಾಗಿತ್ತಮ್ಮ ಆ್ಯಕ್ಚುಲಿ? ನನಗೆ ಸ್ಪೈನಲ್ ಕಾರ್ಡ್ ಆಪ್ರೇಷನ್ ಆಗಿತ್ತು. ಅಂದರೆ ತುಂಬ ನೆಲಕ್ಕೆ ಕಚ್ಚಿದ್ದೆ. ಹಂಗಾಗಿ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೂ ನನಗೆ ಇರಲಿಲ್ಲ, ಅಷ್ಟು ಯೋಗ್ಯತೆಯೂ ಇರಲಿಲ್ಲ. ನನ್ನ ಅತ್ತೆ ಮಾವ ಎಲ್ಲ ಬಂದು, ನನ್ನ ಭಾವ ಎಲ್ಲ ಬಂದು ನನ್ನ ಕೈ ಹಿಡ್ದು ಆಪ್ರೇಷನ್ ಮಾಡಿಸಿ ಕರ್ಕೊಂಬಂದು ಒಂದು ಮಗುನ ಅಂತ, ಒಂದು ತಾಯಿ ಅಂತ, ಮಗು ಪ್ರಪಂಚದಲ್ಲಿ ಒಂದು ತಾಯಿ ಮಗುಗೆ ಅಂತ ಇರಬೇಕು ಅಂತ ಬದುಕಿ ಬಿಟ್ಟವ್ರೆ. ರಾಯರನ್ನ ಸಾಯೋ ತನಕ ನೆನೆಸ್ಕೊಳ್ತೀನಿ ಅಷ್ಟೇ. ನಂಗೆ ರಾಯರ ಬಗ್ಗೆ ಮಾತಾಡೋಕ್ಕಾಗಲ್ಲ, ನಂಗೆ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟೇ. ನಂಗೆ ಕೇಳ್ಕೊಳ್ಳೋದು ಏಕೆ ಅಂತಂದರೆ ನಾನು ಒಂದು ಹೇಳ್ತೀನಿ ಕೇಳಿ, ಎಷ್ಟೇ ಕಷ್ಟದಲ್ಲಿರಲಿ ರಾಯರು ನಂಬ್ರಿ, ನೀರು ಹೆಂಗೆ ಹರಿಯುತ್ತಾ ಹಾಗೆ ನಮ್ಮ ಕಷ್ಟನೂ ಹರ್ಕೊಂಡು ಹೋಗುತ್ತೆ ಅಷ್ಟೇ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ಮೋಸ ಮಾಡಲಿ ರಾಯರು ಮಾತ್ರ ಕೈ ಬಿಡಲ್ಲ, ಅದು ಮಾತ್ರ ಸತ್ಯ. ನಮ್ಮದವರೆಲ್ಲ ಕೈ ಬಿಟ್ಟು ಹೋಗ್ತಾರೆ, ಜೀವನ ಕೊಟ್ಟವರೆಲ್ಲ ಕೈ ಬಿಟ್ಟು ಹೋಗ್ತಾರೆ, ಬಟ್ ರಾಯರು ಮಾತ್ರ ಕೈ ಹಿಡಿತಾರೆ ಅಷ್ಟೇ. ಮನುಷ್ಯರು ನಂಬಾರ್ದು ಮೇಡಮ್, ದೇವ್ರು ನಂಬಬೇಕು. ಖಂಡಿತ ಮನುಷ್ಯನ ನಂಬಿ ಏನು ಪ್ರಯೋಜನ ಇಲ್ಲ. ನನಗೆ ಹೇಳೋಕ್ಕೆ ಇಷ್ಟ ಇದಿಲ್ಲ, ರಾಯರಿದ್ದಾರೆ ಅಷ್ಟೇ. ನನ್ನ ಪಾಲಿಗೆ ನಂಗೆ ರಾಯರಿದ್ದಾರೆ ಅಷ್ಟೇ.